ಇವತ್ತಿನ ವಿಡಿಯೋ ಬಂದು SSLC Social Political Science in a first chapter, that is the problems of India and their solution. And already history of first lesson, the advent of Europeans to India ಅನ್ನೋ ಲೆಸನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಕೂಡ ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನೀವೇನಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಒಂದ್ಸತಿ ಆ ವಿಡಿಯೋನ ಚೆಕ್ ಮಾಡಿ. ಹಾಗಾದರೆ ಈ ಲೆಸನಲ್ಲಿ ನಾವು ಏನೇನು ಕಲಿತೀವಿ ಅಂತ ನೋಡೋದಾದರೆ, ಫಸ್ಟ್ ಪಾಯಿಂಟ್ ಬಂದು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊತೀವಿ. ನೆಕ್ಸ್ಟ್ ಡಿಸ್ಕ್ರಿಮಿನೇಷನ್, ಯಾವುದರ ಡಿಸ್ಕ್ರಿಮಿನೇಷನ್ ಆಗಿರ್ಬೋದು, ಜೆಂಡರ್, ಕ್ಯಾಸ್ಟ್, ರಿಲಿಜನ್, ಇನ್ಇಕ್ವಾಲಿಟೀಸ್ ಬಗ್ಗೆ ನೋಡ್ತೀವಿ. ಕರಪ್ಷನ್ ಬಗ್ಗೆ ತಿಳ್ಕೊತೀವಿ, ಟೆರರಿಸಮ್, ಕಮ್ಯುನಲಿಸಮ್, ಕಾರ್ಪೊರೇಟ್ ಸ್ಟ್ರಾಟಜೀಸ್, ಇದಿಷ್ಟು ಪಾಯಿಂಟ್ಸ್ ಬಗ್ಗೆ ನಾವು ಈ ಲೆಸನಲ್ಲಿ ಡೀಪಾಗಿ ಸ್ಟಡಿ ಮಾಡ್ತೀವಿ. ಹಾಗಾದರೆ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಇಂಡಿಯಾಸ್ ಫೇಸ್ಡ್ ನ್ಯೂಮರಸ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಪ್ರಾಬ್ಲಮ್ಸ್ ಸಿನ್ಸ್ 1947. These problems have to be managed through efficient administration. The support of citizens is needed for our democratic governments at the center, state and local levels. Now let's see what are the problems faced by our country. Isn't it our duty to know this? Yes, we need to know and also find some solution to them. Most of them are human made and social emergencies. Hence, the need is to find a reasonable and human solution. The solution is to be found through good administration, social reformation, fast and efficient judiciary. This solution needs to be backed by people's support. Let us know more about such problems. ಹಾಗಾದರೆ ಫಸ್ಟ್ ಪ್ಯಾರಾದಲ್ಲಿ ಏನು ಹೇಳ್ತಿದ್ದಾರೆ ಅಂತ ನೋಡೋದಾದರೆ, ಇಂಡಿಯಾ ತುಂಬಾ ನ್ಯೂಮರಸ್ ನಂಬರ್ ಆಫ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದೆ. ಅದು ಎಕ್ಸ್ಟರ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇಂಟರ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಸಿನ್ಸ್ 1947 ಇಂಡಿಯಾ ಇಸ್ ಫೇಸಿಂಗ್ ನಂಬರ್ ಆಫ್ ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಬೇಕಲ್ವಾ? ಎಸ್, ಬೇಕೇ ಬೇಕು. ಇದು ನಮ್ಮ ಡ್ಯೂಟಿ ಅಲ್ವಾ? ಆಸ್ ಇಂಡಿಯನ್ಸ್ ವಿ ಹ್ಯಾವ್ ಟು ನೋ ದಿಸ್. ಇಟ್ ಈಸ್ ಅವರ್ ಡ್ಯೂಟಿ. ಎಸ್, ಇಟ್ ಈಸ್ ಅವರ್ ಡ್ಯೂಟಿ ಟು ನೋ ದಿಸ್ ಆ್ಯಂಡ್ ಫೈಂಡ್ ಸಮ್ ಸೊಲ್ಯೂಷನ್ ಟು ದೆಮ್ ಆಲ್ಸೋ. ಫಸ್ಟ್ ಪ್ರಾಬ್ಲಮ್ ಈಸ್ ಅನ್ಎಂಪ್ಲಾಯ್ಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ನಿಮಗೆ 1, 2, 3, 4 ಮಾರ್ಕ್ಸ್ ತನಕನೂ ಕ್ವಶನ್ಸ್ ಕೇಳುವಂಥ ಚಾನ್ಸಸ್ ಇದೆ. ಸೊ ನಾನು ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ಸುತ್ತೆ ನಾನು ಹೇಳುವಾಗ ಪ್ಲೀಸ್ ಒಂದು ಕಡೆ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಹಾಗಾದರೆ ಅನ್ಎಂಪ್ಲಾಯ್ಮೆಂಟ್ is a situation where a person does not find work in accordance to his capacity or qualification. India has a huge population and unemployment is a big problem. Usually the population and improved technology are considered as a two reason for unemployment. Apart from these two, storage of natural resources, over dependency of agriculture, ruined cotton industries and lack of skill based education, unemployment has become a huge problem. According to Census of 2011, the poverty rate is 21.9%. This indicates the growing problem of unemployment in India. In order to solve the poverty related issues, both the central and state government have taken various measures to generate employment for people. ಹಾಗಾದರೆ ಇಲ್ಲಿ ಫಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಅನ್ಎಂಪ್ಲಾಯ್ಮೆಂಟ್ ಈಸ್ ಅ ಸಿಚುವೇಶನ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಏನು ಅಂದರೆ, ಇಟ್ ಈಸ್ ಅ ಸಿಚುವೇಶನ್ ವೇರ್ ಅ ಪರ್ಸನ್ ಡಸ್ ನಾಟ್ ಫೈಂಡ್ ಎನಿ ಪ್ರಾಪರ್ ವರ್ಕ್ ಟು ಹಿಸ್ ಕ್ವಾಲಿಫಿಕೇಷನ್. ಅಂದರೆ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಏನು ಅಂದರೆ, ಅವ್ರಿಗೆ ಕರೆಕ್ಟಾಗಿ ಅವ್ರ ಕ್ವಾಲಿಫಿಕೇಷನ್, ಅವ್ರಿಗೆ ಕೆಪಾಸಿಟಿಗೆ ಇರುವಂಥ ಕರೆಕ್ಟಾಗಿರುವಂಥ ಕೆಲಸ ಸಿಗದೇ ಇರೋದನ್ನ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಡಿಫೈನ್ ಅನ್ಎಂಪ್ಲಾಯ್ಮೆಂಟ್ ಅಂತ 1 ಮಾರ್ಕ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಅವ್ರು ನೀವು ಇಲ್ಲಿಂದ ಇಲ್ಲಿವರೆಗೂ ಬರೆದ್ರೆ ನಿಮಗೆ ಡೆಫಿನೆಟ್ಲಿ 1 ಮಾರ್ಕ್ಸ್ ಕೊಡ್ತಾರೆ. ಡಿಫೈನ್ ಅನ್ಎಂಪ್ಲಾಯ್ಮೆಂಟ್ ಆರ್ ವಾಟ್ ಇಸ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕೇಳ್ತಾರೆ. ಹಾಗಾದರೆ ಇಂಡಿಯಾ ಆಸ್ ಅ ಹ್ಯೂಜ್ ಪಾಪ್ಯುಲೇಷನ್ ಇರೋದ್ರಿಂದ ಅನ್ಎಂಪ್ಲಾಯ್ಮೆಂಟ್ ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಯೂಶಲಿ ಪಾಪ್ಯುಲೇಷನ್ ಇಂಪ್ರೂವ್ ಆಗ್ತಿದೆ ಹಂಗೆ ಟೆಕ್ನಾಲಜಿ ಆರ್ ಕನ್ಸಿಡರ್ಡ್ ಆಸ್ ಅ 2 ಮೇನ್ ರೀಸನ್ಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್ ಅಂತ ಇಲ್ಲಿ ಹೇಳ್ತಾರೆ. ಅಕಾರ್ಡಿಂಗ್ ಟು ಸೆನ್ಸೆಕ್ಸ್ ಆಫ್ 2011 ನೋಡೋದಾದರೆ ಪಾವರ್ಟಿ ರೇಟ್ ಬಂದು 21.9% ಇದೆ. ಅಕಾರ್ಡಿಂಗ್ ಟು ಸೆನ್ಸೆಕ್ಸ್ ಆಫ್ 2011 ದ ಪಾವರ್ಟಿ ರೇಟ್ ವಾಸ್ ಡ್ಯಾಶ್ ಅಂತ ಕೇಳ್ತಾರೆ. ಆಗ ನೀವು ಇದನ್ನು ಬರೆದ್ರೆ ನಿಮಗೆ 1 ಮಾರ್ಕ್ ಕೊಡ್ತಾರೆ. 1 ಮಾರ್ಕ್ ಹೇಳುವಂಥ ಕ್ವಶನ್ಸ್ ಇದೆಲ್ಲ. ಅಕಾರ್ಡಿಂಗ್ ಟು 2011 ಸೆನ್ಸೆಕ್ಸ್ ದ ಪಾವರ್ಟಿ ರೇಟ್ ವಾಸ್ 21.9% ಇತ್ತು. ದಿಸ್ ಇಂಡಿಕೇಟ್ಸ್ ದ ಪ್ರಾಬ್ಲಮ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ. ಈ ಸೆನ್ಸೆಕ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಅನ್ಎಂಪ್ಲಾಯ್ಮೆಂಟ್ ಪಾವರ್ಟಿ ಯಾವ ಸ್ಟೇಜಲ್ಲಿದೆ ಇಂಡಿಯಾದಲ್ಲಿ ಅನ್ನೋದು ಕೂಡ ಇದು ಇಂಡಿಕೇಟ್ ಮಾಡುತ್ತೆ. ಈ ಅನ್ಎಂಪ್ಲಾಯ್ಮೆಂಟ್ ಅನ್ನೋ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಪಾವರ್ಟಿ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, ಬೋತ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗವರ್ಮೆಂಟ್ ಹ್ಯಾವ್ ಟೇಕನ್ ಸಮ್ ಮೆಷರ್ಸ್ ಟು ಎರಾಡಿಕೇಟ್ ದಿಸ್ ಪ್ರಾಬ್ಲಮ್ಸ್. ಏನೇನು ಮೆಷರ್ಸ್ ಎಲ್ಲ ತೊಗೊಳ್ತಾ ಇದ್ದಾರೆ ಗೌರ್ಮೆಂಟ್ ಅವರು ಅಂತ ನೋಡೋದಾದರೆ, ಸ್ಟೆಪ್ಸ್ ಹ್ಯಾವ್ ಬೀನ್ ಟೇಕನ್ ಟು ಇಂಪ್ರೂವ್ ದ ಸ್ಕಿಲ್ ಲೆವೆಲ್ ಆಫ್ ದ ಜಾಬ್ ಸೀಕರ್ಸ್ ಸೊ ದಟ್ ದೇ ಕ್ಯಾನ್ ಹ್ಯಾವ್ ಬೆಟರ್ ಆಕ್ಸೆಸ್ ಟು ಎಂಪ್ಲಾಯ್ಮೆಂಟ್, ಪ್ರೊವೈಡಿಂಗ್ ಲೋನ್ಸ್ ಆ್ಯಂಡ್ ಸಬ್ಸಿಡಿ ಟು ಎನೇಬಲ್ ಪೀಪಲ್ ಟು ಎಂಗೇಜ್ ಇನ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಇನ್ ರಿಯಾಲಿಟಿ, handicraft and products created out of economy, and this has further complemented the issues of unemployment. Hence, the solution is to include world-class skill to our people so that they commit with globalized production. Apart from this, every citizen of the country should be encouraged to engage in one or the other employment by providing job-oriented course to all. In is other strategy to think on. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಈಗ ಯಾರಿಗೆ ಕೆಲಸ ಇರೋದಿಲ್ವೋ, ಜಾಬ್ ಸೀಕರ್ಸ್ ಅಂತ ಏನು ಕರಿತೀವೋ, ಜಾಬ್ ಸೀಕರ್ಸ್ ಅಂದರೆ ಕೆಲಸ ಹುಡುಕ್ತಾ ಇರೋರಿಗೆ ಏನು ಕರಿತೀವೋ, ಅವ್ರಿಗೆ ಓನ್ ಆಗಿ ಬಿಸ್ನೆಸ್ ಮಾಡೋದಕ್ಕೆ ಐಡಿಯಾಸ್ ಕೊಡೋದಾಗಿರ್ಬೋದು, ಅವ್ರಿಗೆ ಬೇರೆ ಬೇರೆ ಸ್ಟ್ರಾಟಜೀಸಲ್ಲಿ ಕೆಲಸ ಮಾಡೋದಕ್ಕೆ, ಓನ್ ಬಿಸ್ನೆಸ್ ಮಾಡೋದಕ್ಕೆ ಐಡಿಯಾಸ್ ಕೊಡಬೇಕು. ಸೊ ಅವರ್ ನೇಷನ್ ವಿಲ್ ಇಂಪ್ರೂವ್ ಸೂನ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ ರಿಯಾಲಿಟಿ, ಹ್ಯಾಂಡಿಕ್ರಾಫ್ಟ್ ಆ್ಯಂಡ್ ಪ್ರಾಡಕ್ಟ್ಸ್ ಕ್ರಿಯೇಟೆಡ್ ಔಟ್ ಆಫ್ ಸೆಲ್ಫ್ ಎಂಪ್ಲಾಯ್ಮೆಂಟ್, ಹ್ಯಾಂಡಿಕ್ರಾಫ್ಟ್ ಈ ಥರ ಓನ್ ಆಗಿ ಮಾಡುವಂಥ ಬಿಸ್ನೆಸ್ಗೆ, ಅವ್ರಿಗೆ ಗ್ಲೋಬಲೈಸ್ ಪ್ರೊಡಕ್ಷನಲ್ಲಿ ಹೆಲ್ಪ್ ಮಾಡುವಂಥ ಬಿಸ್ನೆಸ್ಗೆ ನಾವು ಅವ್ರನ್ನ ಎನ್ಕರೇಜ್ ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾದರೆ ನೆಕ್ಸ್ಟ್ ಕರಪ್ಷನ್. ನಿಮಗೆ ಕರಪ್ಷನಲ್ಲಿ ಯಾವುದೇ ಜಾಸ್ತಿ ಕೇಳುವಂಥ ಕ್ವಶನ್ಸ್ ಬರೋದಿಲ್ಲ. ಸೊ ನಿಮಗೆ ಇದನ್ನು ನಾನು ಅಷ್ಟು ಡೀಪಾಗಿ ಮಾಡೋಕ್ಕೆ ಹೋಗಲ್ಲ. ಹಾಗಾದರೆ ಕರಪ್ಷನಲ್ಲಿ ಏನಿದೆ ಅಂತ ನೋಡೋದಾದರೆ, ಕರಪ್ಷನ್ ಈಸ್ ಆನ್ ಅನದರ್ ಸೋಷಿಯಲ್ ಎವಿಲ್ ಇನ್ ದ ಪಬ್ಲಿಕ್ ಲೈಫ್ ಆಫ್ ಇಂಡಿಯಾ. ಅನ್ಎಂಪ್ಲಾಯ್ಮೆಂಟ್ ಕೂಡ ಒಂದು ಸೋಷಿಯಲ್ ಎವಿಲ್ಲೇ, ಕರಪ್ಷನ್ ಕೂಡ ಒಂದು ಸೋಷಿಯಲ್ ಎವಿಲ್. ಪಬ್ಲಿಕ್ ಲೈಫಲ್ಲಿ, ಇಂಡಿಯಾ ಅನ್ನೋ ಒಂದು ಪಬ್ಲಿಕ್ ಲೈಫಲ್ಲಿ ಕರಪ್ಷನ್ ಅನ್ನೋದು ಒಂದು ದೊಡ್ಡ ಸೋಷಿಯಲ್ ಎವಿಲ್ ಆಗಿ ಈಗಿನ ಜನ್ರೇಷನಲ್ಲಂತೂ ಕರಪ್ಷನ್ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿ ನಡೀತಿದೆ. ನೋ ದ ಕರಪ್ಷನ್ ಹ್ಯಾಸ್ ಸ್ಪ್ರೆಡ್ ಟು ಆಲ್ ದ ಸ್ಟ್ರಾಟ್ ಆಫ್ ದ ಸೊಸೈಟಿ. ಈಗ ಕರಪ್ಷನ್ ಅನ್ನೋದು ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ತಿರುವಂಥ ಒಂದು ದೊಡ್ಡ ಸೋಷಿಯಲ್ ಎವಿಲ್ ಅಂತಲೇ ಹೇಳ್ಬೋದು.
ಕರಪ್ಷನ್ ಮೀನ್ಸ್ ಆಫರಿಂಗ್ ಬ್ರೈಡ್ ಆ್ಯಂಡ್ ಫಾಲೋಯಿಂಗ್ ಎನಿ ಅದರ್ ಇಲೀಗಲ್ ಮೀನ್ಸ್ ಟು ಅಚೀವ್ ಸಮ್ ಇಲೀಗಲ್ ಬೆನಿಫಿಟ್ಸ್. ಕರಪ್ಷನ್ ಅಂದರೆ ಏನು ಅಂದರೆ ಲಂಚ, ಕನ್ನಡದಲ್ಲಿ ಲಂಚ ಅಂತಾರೆ. ಯಾವುದೇ ಒಂದು ಕೆಲಸನ ಮಾಡಿಸ್ಕೋಬೇಕಾದ್ರೆ ಲಂಚ ಕೊಟ್ಟು ಕೆಲಸನ ಮಾಡಿಸ್ಕೊಳ್ಳೋದನ್ನ ಕರಪ್ಷನ್ ಅಂತಾರೆ. ಇತ್ತೀಚೆಗೆ ಕರಪ್ಷನ್ ಅನ್ನೋದು ಜಾಸ್ತಿ ಆಗ್ತಾನೇ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕರಪ್ಷನ್ ಅನ್ನೋದು ಕೂಡ ಒಳ್ಳೆಯದಲ್ಲ. ಅದೇನಾದರೂ ಯಾವತ್ತಿದ್ರೂ ಒಂದಿನ ಪ್ರಾಬ್ಲಮ್ ಆಗೇ ಆಗುತ್ತೆ. ನಾವು ಯಾವಾಗಲೂ ಲೀಗಲ್ ವೇಯಲ್ಲಿ ನಮ್ಮ ಕೆಲಸನ ಮಾಡ್ಕೋಬೇಕೇ ಹೊರತು ಇಲ್ಲೀಗಲ್ ವೇಯಲ್ಲಿ ಕರಪ್ಟ್ ಮಾಡ್ತಾ ನಮ್ಮ ಕೆಲಸಗಳನ್ನ ಮಾಡ್ಕೋಬಾರ್ದು ಅಂತ ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದಾರೆ. ದಿಸ್ ಆಲ್ಸೋ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಮಿಸ್ಯೂಸ್ ಆಫ್ ಪಬ್ಲಿಕ್ ಅಥಾರಿಟಿ ಫಾರ್ ಪರ್ಸನಲ್ ಗೇನ್ಸ್. ನಾನು ಆಗಲೇ ಹೇಳಿದಾಗೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದು, ಪಬ್ಲಿಕ್ ಅಥಾರಿಟಿಯಿಂದ ಪಬ್ಲಿಕ್ನ ಮಿಸ್ಯೂಸ್ ಮಾಡಿಕೊಂಡು ಅವರ ಪರ್ಸನಲ್ ಗೇನ್ಗಾಗಿ ಮಾಡೋದನ್ನ ಕರಪ್ಷನ್ ಅಂತ ಇಲ್ಲಿ ಹೇಳ್ತಾರೆ. ಸ್ವೀಪಿಂಗ್ ಅವೇ ಆಲ್ ದ ಪ್ರೊಸೀಜರ್ಸ್ ಫಾರ್ ನ್ಯಾರೋ ಪರ್ಸನಲ್ ಗೇನ್ ಕ್ಯಾನ್ ಆಲ್ಸೋ ಬಿ ಟರ್ಮ್ಡ್ ಆಸ್ ಕರಪ್ಷನ್. ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಒಂದು ಪ್ರೊಸೀಜರ್ ಅಥವಾ ಪ್ರಾಸೆಸ್ನ ಒಂದು ಕಡೆ ಇಟ್ಟು ಅವರ ಪರ್ಸನಲ್ ಗೇನ್ಸ್ಗೆ ಇಲೀಗಲ್ ವೇಯಲ್ಲಿ ಹೋಗೋದನ್ನು ಕೂಡ ಕರಪ್ಷನ್ ಅಂತ ಹೇಳ್ತಾರೆ. ಇಟ್ ಹ್ಯಾಸ್ ಬಿಕಮ್ ಕಾಂಟೇಜಿಯಸ್ ಡಿಸೀಸಸ್ ಇನ್ ಅವರ್ ಪರ್ಸನಲ್ ಲೈಫ್. ಇದು ಒಂಥರ ರೋಗ, ಅಂದರೆ ಒಂದು ಸೋಷಿಯಲ್ ಎವಿಲ್ ಥರ. ಕರಪ್ಷನ್ ಅನ್ನೋದು ಒಂದು ದೊಡ್ಡ ಎವಿಲ್ ಥರ ಆಗಿದೆ. Corruption influences negativity on both personal as well as public sphere of life. It influences the economic, social and political life of a country negatively. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಕರಪ್ಷನ್ ಇನ್ಫ್ಲೂಯೆನ್ಸ್ ಆಗೋದು ಬೋತ್ ನೆಗೆಟಿವ್ ವೇಯಲ್ಲೇ ಅದು ಯಾವಾಗಲೂ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಯಾರು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂದರೆ ಪರ್ಸನಲ್ ಲೈಫ್ ಆಗಿರ್ಬೋದು, ಪಬ್ಲಿಕ್ ಲೈಫ್ ಆಗಿರ್ಬೋದು, ಸ್ಪಿಯರ್ ಆಫ್ ಲೈಫ್ ಅನ್ನೋದನ್ನ ಒಂದು ಕರಪ್ಷನ್ ಅನ್ನೋದು ಒಂದು ದೊಡ್ಡ ಸೋಷಿಯಲ್ ಎವಿಲ್ ಆಗಿದೆ. Corruption of personal ethics and morality happens in the personal intention slowdown of the work appear as various forms of corruption during election time. All these evil practices simply find inroads into a social life. ಎಲೆಕ್ಷನ್ ಟೈಮಲ್ಲಿ ಆಗಿರ್ಬೋದು, ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಳ್ಳೋದಾಗಿರ್ಬೋದು, ಇವಾಗ ನಾವು ನಿಮ್ಗೆ ಇದು ಕೊಡ್ತೀವಿ ಅಥವಾ ಬೇರೆ ಏನೋ ಒಂದು ವಸ್ತು ಕೊಡ್ತೀವಿ, ನೀವು ನಮಗೆ ಓಟ್ ಹಾಕಬೇಕು ಅನ್ನೋಂಥ ಒಂದು ಆಗಿರ್ಬೋದು. ಎಲೆಕ್ಷನ್ ಟೈಮಲ್ಲೆಲ್ಲ ಕರಪ್ಷನ್ ಅನ್ನೋದು ಜಾಸ್ತಿ ಕಂಡು ಬರುತ್ತೆ. ನೀವು ನ್ಯೂಸ್ ಚಾನಲ್ಸಲ್ಲೆಲ್ಲ ಎಲೆಕ್ಷನ್ ಟೈಮಲ್ಲಿ ನೋಡೋದಾದರೆ ಅಷ್ಟು ದುಡ್ಡು ಸಾಗಾಣಿಕೆ ಮಾಡ್ತಾಯಿದ್ರು, ಇಷ್ಟು ದುಡ್ಡು ಸಾಗಾಣಿಕೆ ಮಾಡ್ತಾಯಿದ್ರು ಅಂತ ಹೇಳ್ತಾರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಕರಪ್ಷನ್. ಪೊಲಿಟಿಕಲ್ ಕರಪ್ಷನ್ ಲೀಡ್ಸ್ ಟು ಕ್ರೈಮ್. ಪೊಲಿಟಿಕ್ಸಲ್ಲಿ ಏನು ಕರಪ್ಷನ್ ಇರುತ್ತೋ ಅದು ವಿಚ್ ಲೀಡ್ಸ್ ಟು ದ ಕ್ರೈಮ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಟ್ ಆಲ್ಸೋ ಪ್ರೊವೈಡ್ಸ್ ಮೋಟಿವೇಶನ್ ಆಫ್ ಕರಪ್ಷನ್ ಇನ್ ಪಬ್ಲಿಕ್ ಲೈಫ್ ಅಂಡ್ ನರಿಶಸ್ ದ ಮಿಸ್ಅಡ್ಮಿನಿಸ್ಟ್ರೇಷನ್ ಆನ್ ದ ಪಾರ್ಟ್ ಆಫ್ ಅಫಿಷಿಯಲ್ಸ್. ಥಿಂಗ್ಸ್ ಲೈಕ್ ಟ್ಯಾಕ್ಸ್ ಎವಲ್ಯೂಷನ್, ಇಲೀಗಲ್ hoarding, smuggling, economic offenses, cheating, violation of international exchange and employment. ಚೀಟಿಂಗ್ ಆಲ್ ಫೈನ್ ಸ್ಪೇಸ್ ಇನ್ ಕರಪ್ಷನ್. ಇವಾಗ ಇಲ್ಲಿ ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ನಿಮಗೆ ದುಡ್ಡು ಕೊಟ್ಟರೆ ಇಷ್ಟು ದುಡ್ಡು ಕೊಟ್ಟರೆ ನಿಮ್ಗೆ ಈ ಕೆಲಸ ಕೊಡಿಸ್ತೀವಿ ಅಂತ ಹೇಳೋದಾಗಿರ್ಬೋದು, ಸ್ಮಗ್ಲಿಂಗ್ ಆಗಿರ್ಬೋದು, ಇಲ್ಲಿಗಲ್ ಹಾರ್ಡಿಂಗ್ ಆಗಿರ್ಬೋದು, ಟ್ಯಾಕ್ಸ್ ಎವ್ಯಾಲ್ಯೂಷನ್ ಆಗಿರ್ಬೋದು, ಇದೆಲ್ಲ ಕರಪ್ಷನ್ ಕೆಳಗಡೆ. ಇದೆಲ್ಲ ಪೊಲಿಟಿಕಲ್ ಕರಪ್ಷನ್ ಅಂತ ಇಲ್ಲಿ ಹೇಳ್ತಾರೆ. ಪೊಲಿಟಿಕಲ್ ಕರಪ್ಷನ್ ಲೀಡ್ಸ್ ಟು ಕ್ರೈಮ್ ಕೂಡ ಹೌದು. ಇಟ್ ಈಸ್ ಇಂಪಾಸಿಬಲ್ ಟು ರೂಟ್ ಔಟ್ ಕರಪ್ಷನ್ ಬೈ ಇದರ್ ರಿಜೆಕ್ಟಿಂಗ್ ಇಟ್ ಅಟ್ ಪರ್ಸನಲ್ ಲೆವೆಲ್ ಆರ್ ಜಸ್ಟ್ ಗೋಯಿಂಗ್ ಅಲಾಂಗ್ ವಿತ್ ಇಟ್. ಇಟ್ ಕ್ಯಾನ್ ಬಿ ರೂಟೆಡ್ ಔಟ್ ಓನ್ಲಿ ಥ್ರೂ ಸ್ಟ್ರಾಂಗ್ ಪಬ್ಲಿಕ್ ethics and morality and personal commitment. Many a times natural human tendency for selfishness, eagerness to fend off personal emergencies and personal gain to lead a person to engage in corruption. Lack of strict supervision and weak legal enforcement lead to corruption. ಒಳ್ಳೆ ಒಂದು ಸ್ಟ್ರಿಕ್ಟ್ ಡಿಸಿಷನ್ಸ್ ಇಲ್ದಂಗೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಸ್ಟ್ರಿಕ್ಟ್ ಒಂದು ಪನಿಷ್ಮೆಂಟ್ ಇಲ್ಲದೇ ಇರೋ ಕಾರಣ ಲ್ಯಾಕ್ ಆಫ್ ಕರಪ್ಷನ್ನ ಕಮ್ಮಿ ಮಾಡೋಕ್ಕೆ ಆಗ್ದಂಗೆ ಒಂದು ಸ್ಟ್ರಿಕ್ಟ್ ಸೂಪರ್ವಿಷನ್, ಲೀಗಲ್ ಮೆಜರ್ಮೆಂಟ್ ಇಲ್ಲದೇ ಇರೋದು ಕಾರಣ, ನಮ್ಮ ಹತ್ರ ವೀಕ್ ಲೀಗಲ್ ಎನ್ಫೋರ್ಸ್ಮೆಂಟ್ ಇರೋ ಕಾರಣ ಕರಪ್ಷನ್ಗೆ ತುಂಬಾ ದಾರಿ ಮಾಡಿಕೊಡ್ತಾ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪೊಲಿಟಿಕಲ್ ವಿಲ್ ಆ್ಯಂಡ್ ಪಬ್ಲಿಕ್ ಸಪೋರ್ಟ್ ಈಸ್ ಇನ್ವೆಂಟಬಲ್ ಫಾರ್ ಟ್ಯಾಕಲಿಂಗ್ ಕರಪ್ಷನ್. ಪೊಲಿಟಿಕಲ್ ಸಪೋರ್ಟು ಇರಬೇಕು, ಪಬ್ಲಿಕ್ ಸಪೋರ್ಟು ಇರಬೇಕು, ಆವಾಗಲೇ ಕರಪ್ಷನ್ನ ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಕರಪ್ಷನ್ ನಡೀತಾನೆ ಇರುತ್ತೆ. ಇಟ್ ವಿಲ್ ಬಿಕಮ್ ಅ ಬಿಗ್ ಸೋಷಿಯಲ್ ಎವಿಲ್ ಇನ್ ದ ನೇಷನ್ ಅಂತ ಹೇಳ್ಬೋದು. ಇನ್ ಅದರ್ ವರ್ಡ್ಸ್, ಎಥಿಕಲ್ ಪೊಲಿಟಿಕಲ್ ಲೀಡರ್ಶಿಪ್, ಗುಡ್ ಆಫೀಸರ್ಸ್ ಆ್ಯಂಡ್ ಪೊಲಿಟಿಕಲ್ ಅವೇರ್ ಆ್ಯಂಡ್ ಎಜುಕೇಟೆಡ್ ಪಬ್ಲಿಕ್ ಕ್ಯಾನ್ ವೀಡ್ ಔಟ್ ಕರಪ್ಷನ್. ಒಳ್ಳೆ ಆಫೀಸರ್ಸಿಂದ ಆಗಿರ್ಬೋದು, ಗುಡ್ ಲೀಡರ್ಶಿಪ್ ಇರೋರ ಪೊಲಿಟಿಷಿಯನ್ ಇರ್ಬೋದು, ಗುಡ್ ಆಫೀಸರ್ಸ್ ಇರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಈ ಥರ ಒಳ್ಳೆ ಎಜುಕೇಟೆಡ್ ಪಬ್ಲಿಕ್ಕಿಂದ ಕರಪ್ಷನ್ನ ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ಸ್ಟಿಟ್ಯೂಷನ್ ಲೈಕ್ ಲೋಕ್ಪಾಲ್ ಆ್ಯಂಡ್ ಲೋಕಾಯುಕ್ತ ಕ್ಯಾನ್ ಬ್ರಿಂಗ್ ಡೌನ್ ಕರಪ್ಷನ್ ಡ್ರಾಸ್ಟಿಕಲಿ. ಇನ್ಸ್ಟಿಟ್ಯೂಷನ್ ಲೋಕ್ಪಾಲ್ ಮತ್ತು ಲೋಕಾಯುಕ್ತದಿಂದ ಕರಪ್ಷನ್ನ ಡ್ರಾಸ್ಟಿಕ್ ಆಗಿ ಚೇಂಜ್ ಮಾಡೋದಕ್ಕೂ ಸಾಧ್ಯ ಇದೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕ್ಯಾನ್ ಟೇಕ್ ಅ ಲೀಡ್ ಇನ್ ದ ಡೈರೆಕ್ಷನ್ ಬೈ ಇನ್ಸ್ಟಾಲಿಂಗ್ CCTV cameras in government offices and increasing efficiency of government work can also bring down the intensity of corruption. Measures like awarding harsh punishment for corrupt officials can also bring in some change. Increasing the number of courts and judges can also resign in corruption. In nutshell, coordinate efforts are needed to address this burning social problem. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಗೌರ್ಮೆಂಟ್ ಆಫೀಸರ್ಸಲ್ಲಿ CCTVನ ಫಿಕ್ಸ್ ಮಾಡೋದ್ರಿಂದ ಯಾವ ಗೌರ್ಮೆಂಟ್ ಆಫೀಸರ್ಸು ಕರಪ್ಟ್ ಮಾಡ್ತಿದ್ದಾರೆ, ಲಂಚ ತೊಗೋತಿದ್ದಾರೆ, ಇದನ್ನೆಲ್ಲ ಕಂಡುಹಿಡಿಯೋಕೆ ಸಾಧ್ಯ ಆಗುತ್ತೆ. ಒಳ್ಳೆ ಪಬ್ಲಿಕ್ಕಿಂದ, ವೆಲ್ ಎಜುಕೇಟೆಡ್ ಪೀಪಲಿಂದ, ಸ್ಟ್ರಾಂಗ್ ಪೊಲಿಟಿಷಿಯನ್ ಇರೋರಿಂದ, ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಇರೋರಿಂದ ಕರಪ್ಷನ್ನ ಸ್ಟಾಪ್ ಮಾಡೋದಕ್ಕೆ ಆಗುತ್ತೆ. ಯಾರು ಕರಪ್ಟ್ ಮಾಡಿರ್ತಾರೋ ಆಫೀಸರ್ಸ್ಗೆ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಕೊಡೋದ್ರಿಂದ, ಇದರಿಂದ ಎಲ್ಲ ನಾವು ಕರಪ್ಷನ್ನ ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕರಪ್ಷನ್ ಇನ್ನೂ ಒಂದು ಟಾಪಿಕ್ಕಿಂದ ನಿಮಗೆ ಜಾಸ್ತಿ ವೇಟೇಜ್ ಇರುವಂಥ ಮಾರ್ಕ್ಸ್ ಕ್ವಶನ್ಸ್ ಕೇಳದೇ ಇರೋದ್ರಿಂದ ಸೊ ನೀವು ಅಷ್ಟು ಡೀಪಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಡಿಸ್ಕ್ರಿಮಿನೇಷನಲ್ಲಂತೂ ನಿಮಗೆ 1 to 4 ಮಾರ್ಕ್ಸ್ ತನಕ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಡಿಸ್ಕ್ರಿಮಿನೇಷನ್ ಬಂದು ಈ ಟಾಪಿಕ್ ಬಂದು ವೆರಿ ಇಂಪಾರ್ಟೆಂಟ್. Discrimination based gender, caste and region is more evident in India. Indian society is made up of partial values. It discriminates the role woman and man according to the partial values. Hence, inequalities are there between men and women in our society. Government of India has undertaken various measures like providing reservation in education and employment along with providing reservation in elections of local bodies to overcome this gender discrimination. It has served 1/3 of the seats in local election. In Karnataka, 50% reservation has been given to women in local body election. With this measure, effort are on the end the discrimination prevalent between genders. ಇಲ್ಲಿ ಏನು ಹೇಳ್ತಾರೆ ಅಂದರೆ ಡಿಸ್ಕ್ರಿಮಿನೇಷನ್ ಯಾವುದರ ಬೇಸ್ ಮೇಲೆ ಡಿಸ್ಕ್ರಿಮಿನೇಟ್ ಮಾಡ್ತಾರೆ ಅಂದರೆ ಕ್ಯಾಸ್ಟ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ರೀಜನ್ ಆಗಿರ್ಬೋದು. ಜೆಂಡರ್ ಮೇಲೆ ಹೇಗೆ ಡಿಸ್ಕ್ರಿಮಿನೇಟ್ ಮಾಡ್ತಾರೆ ಅಂತ ಹೇಳೋದಾದರೆ, ಇವಾಗ ಒಬ್ಬರು
ಮೆನ್ ಆಗಿರ್ಬೋದು ವುಮೆನ್ ಆಗಿರ್ಬೋದು ಬೋತ್ ವಿಲ್ ವರ್ಕ್ ಅಂತ ತಿಳ್ಕೊಳ್ಳೋದಾದರೆ ಮೆನ್ಗೆ ಜಾಸ್ತಿ ಸಂಬಳ ಅಥವಾ ಪೇಮೆಂಟ್ ಏನಿರುತ್ತೆ ಜಾಸ್ತಿ ಹೋಗುತ್ತೆ, ವುಮೆನ್ಗೆ ಕಮ್ಮಿ ಬರುತ್ತೆ. ಇದನ್ನೆಲ್ಲ ಸ್ಟಾಪ್ ಮಾಡೋದಲ್ಲಿ ಗೌರ್ಮೆಂಟು ಕೆಲವೊಂದು ಮೆಷರ್ಸ್ನ ತೊಗೊಂಡಿದೆ. ಹಾಗೆ ಎಲೆಕ್ಷನಲ್ಲಿ ವುಮೆನ್ಸ್ಗೆ ರಿಸರ್ವೇಷನ್ ಕೊಡೋದಾಗಲಿ, 50% ಅವ್ರಿಗೆ ಲೋಕಲ್ ಬಾಡೀಸಲ್ಲಿ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಪರ್ಚುನಿಟೀಸ್ ಆಗಲಿ, ಈ ಥರ ಎಲ್ಲ ಗೌರ್ಮೆಂಟ್ಸು ಕೂಡ ತುಂಬಾ ಒಂದು ಮೆಷರ್ಸ್ನ ಈ ಡಿಸ್ಕ್ರಿಮಿನೇಷನ್ ಅನ್ನೋ ಒಂದು ಸೋಷಿಯಲ್ ಲೆವೆಲ್ನ ಎರಾಡಿಕೇಟ್ ಮಾಡೋಕ್ಕೆ ಗೌರ್ಮೆಂಟಿಂದನೂ ತುಂಬಾ ಸೆಂಟ್ರಲ್ ಆಗಿರ್ಬೋದು ಸ್ಟೇಟ್ ಆಗಿರ್ಬೋದು ತುಂಬಾ ಒಂದು ಮೆಷರ್ಸ್ನ ತೊಗೊಳ್ತಾ ಇದ್ದಾರೆ. ಜಸ್ಟ್ ಲೈಕ್ ಜೆಂಡರ್ ಡಿಸ್ಕ್ರಿಮಿನೇಷನ್, ಈಗ ಜೆಂಡರ್ ಡಿಸ್ಕ್ರಿಮಿನೇಷನ್ ಬಗ್ಗೆ ತಿಳಿಸ್ತೆ. ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಇಸ್ ಆಲ್ಸೋ ಅ ಚಾಲೆಂಜ್ ಟು ಇಂಡಿಯಾ. ಕ್ಯಾಸ್ಟ್ ಸಿಸ್ಟಮ್ ಇಸ್ ಅ ಗಿಫ್ಟ್ ಟು ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಫ್ರಮ್ ದ ಏನ್ಷಿಯಂಟ್ ಸೊಸೈಟಿಕಲ್ ಸಿಸ್ಟಮ್ ಬೇಸ್ಡ್ ಆನ್ ವರ್ಣ. ದೇರ್ ಆರ್ 4 ವರ್ಣ ಸಿಸ್ಟಮ್ ಅಲ್ವಾ, 4 ವರ್ಣ ಸಿಸ್ಟಮ್ ಇರುತ್ತೆ. ಈ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಏನಿರುತ್ತೆ ಇದು ಪೊಲಿಟಿಕಲ್ ಆಗಿ ಬಹಳನೇ ಇಂಪ್ಯಾಕ್ಟ್ ಬೀಳುವಂಥದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೆನಿ ಮೆಷರ್ಸ್ ಹ್ಯಾವ್ ಬೀನ್ ಅಂಡರ್ಟೇಕನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಟು ಪ್ರಿವೆಂಟ್ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್. ದ ರೈಟ್ ಫಾರ್ ಈಕ್ವಾಲಿಟಿ ಅಂಡ್ ಫ್ರೀಡಮ್ ಹ್ಯಾವ್ ಬೀನ್ ಇನ್ಕ್ಲೂಡೆಡ್ ಇನ್ ದ ಸೆಕ್ಷನ್ 3 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೆಕ್ಷನ್ 3 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ಅದರಲ್ಲಿ ರೈಟ್ ಫಾರ್ ಈಕ್ವಾಲಿಟಿ ಆಫ್ ಫ್ರೀಡಮ್, ಎಲ್ಲರಿಗೂ ಸಮವಾದ ರೈಟ್ ಇದೆ ಫ್ರೀಡಮ್ಗೆ ಅಂತ ಇಲ್ಲಿ ಅಂದರೆ ಸೆಕ್ಷನ್ 3 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೂಲಕ ಎಲ್ಲರಿಗೂ ಒಳ್ಳೆ ಈಕ್ವಾಲಿಟಿ ಆ್ಯಂಡ್ ಫ್ರೀಡಮ್ ಇದೆ ಅಂತ ಇಲ್ಲಿ ಸೆಕ್ಷನ್ 3 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮಗೆ ತಿಳಿಸುತ್ತೆ. ಬಟ್ ದ ಕ್ಯಾಸ್ಟ್ ಸಿಸ್ಟಮ್ ಹ್ಯಾಸ್ ಕಂಟಿನ್ಯೂಡ್ ಟು ಲೀವ್ ಈವನ್ ಆಫ್ಟರ್ ದೀಸ್ ಆಲ್ ಎಫರ್ಟ್ಸ್. ದಿಸ್ ಕೆನಾಟ್ ಬಿ ಸಾಲ್ವ್ ಓನ್ಲಿ ವಿತ್ ಲೀಗಲ್ ಇಂಟರ್ವೆನ್ಷನ್. ಇನ್ ಆರ್ಡರ್ ಟು ಎರಾಡಿಕೇಟ್ ದಿಸ್ ಸಿಸ್ಟಮ್ ದ ಸೊಸೈಟಿ ಆಲ್ಸೋ ನೀಡ್ ಟು ಪ್ರಿಪೇರ್ ಇಟ್ ಸೆಲ್ಫ್ ಟು ಅಕ್ಸೆಪ್ಟ್ ದ ಚೇಂಜ್. ಇದು ಗೌರ್ಮೆಂಟಿಂದ ಮಾತ್ರ ಮಾಡುವಂಥದ್ದು ಸಾಧ್ಯವಿಲ್ಲ. ಪೀಪಲ್ ಅಂದರೆ ಸೊಸೈಟಿ ಏನಿರ್ತೀವಿ ಅವ್ರು ಕೂಡ ಪ್ರಿಪೇರ್ ಆಗಬೇಕು, ಸೆಲ್ಫ್ ಆಗಿ ಪ್ರಿಪೇರ್ ಆಗಬೇಕು ಈ ಚೇಂಜಸ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ. ಆಗ ಮಾತ್ರ ಕ್ಯಾಸ್ಟ್ ಸಿಸ್ಟಮ್ ಕೂಡ ಕ್ಯಾಸ್ಟ್ ಸಿಸ್ಟಮ್ ಡಿಸ್ಕ್ರಿಮಿನೇಷನ್ ಏನಿದೆ ಅದನ್ನು ಕೂಡ ಎರಾಡಿಕೇಟ್ ಮಾಡೋದಕ್ಕೆ ಸಾಧ್ಯ. ಬೋತ್ ಗೌರ್ಮೆಂಟ್ ಆ್ಯಂಡ್ ಸೊಸೈಟಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ವೈಲ್ ಎರಾಡಿಕೇಟಿಂಗ್ ದ ಜೆಂಡರ್ ಆರ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ರಿಲಿಜನ್ ಇನ್ಇಕ್ವಾಲಿಟಿ ಈಸ್ ಲೈಕ್ ಜೆಂಡರ್ ಆ್ಯಂಡ್ ಕ್ಯಾಸ್ಟ್ ಇನ್ಇಕ್ವಾಲಿಟಿ has posed a big challenge in India. Some regions of the country have achieved a lot of progress while many parts have remained backward. In order to remove such inequalities, the Article 371 has been amended from A to J. Through these amendments, backward regions have been special status. In spite of all these measures, the religion inequalities problems has grown to such an extent that many are demanding independent state status for themselves. In the light of these developments, there is an urgent need to eradicate religion imbalance of the country as early as possible in Karnataka. In order to address the religion imbalances, a committee headed by D.M. Nanjundappa has given special report on various measures needed to solve the religion imbalance. In 2001, some of the most backward religions of Karnataka have been accorded special status by adding Article 371J. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ರೀಜನಲ್ ಇನ್ಇಕ್ವಾಲಿಟಿ, ನಾನು ಆಲ್ರೆಡಿ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಬಗ್ಗೆ ತಿಳಿಸಿದೆ. ಹಾಗಾದರೆ ಲಾಸ್ಟ್ ಬಂದು ರೀಜನಲ್ ಇನ್ಇಕ್ವಾಲಿಟಿ ಈಸ್ ಲೈಕ್ ಜೆಂಡರ್ ಆ್ಯಂಡ್ ಕ್ಯಾಸ್ಟ್ ಇನ್ಇಕ್ವಾಲಿಟಿ ಹ್ಯಾಸ್ ಬಿನ್ ಪೋಸ್ಟ್. ಈ ರೀಜನಲ್ ಇನ್ಇಕ್ವಾಲಿಟಿಯಲ್ಲಿ ಜೆಂಡರ್ ಹಾಗೂ ಕ್ಯಾಸ್ಟ್ ಇನ್ಇಕ್ವಾಲಿಟಿ ಒಂದು ದೊಡ್ಡ ಚಾಲೆಂಜ್ ಆಗಿದೆ ಇಂಡಿಯಾಗೆ. ಇದನ್ನು ಎರಾಡಿಕೇಟ್ ಮಾಡೋದಕ್ಕೂ ತುಂಬಾ ಒಂದು DM ನಂಜುಂಡಪ್ಪ ಅವರಾಗಿರ್ಬೋದು ಅವ್ರ ಕಮಿಟಿಯಿಂದ ಒಂದು ಸ್ಪೆಷಲ್ ರಿಪೋರ್ಟ್ ಹೇಗೆ ಈ ಪ್ರಾಬ್ಲಮ್ನ ಇಂಬ್ಯಾಲೆನ್ಸ್ನ ಸಾಲ್ವ್ ಮಾಡಬೇಕಂತ ಇವರ ಕಮಿಟಿ ಹೆಡ್ ಆಗಿದ್ದರಿಂದ DM ನಂಜುಂಡಪ್ಪ ಅವರು 2001ನಲ್ಲಿ ಗೌರ್ಮೆಂಟ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಕೂಡ ಪ್ರೊವೈಡ್ ಮಾಡಿತ್ತು. ಸಮ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ರೀಜನ್ಸ್ ಆಗಿರ್ಬೋದು, ಬ್ಯಾಕ್ವರ್ಡ್ ಕ್ಯಾಸ್ಟ್ಸ್ ಆಗಿರ್ಬೋದು, ಅವ್ರಿಗೆ ಒಂದು ಒಳ್ಳೆ ಈ 371 ಅಮೆಂಡ್ಮೆಂಟ್ ಫ್ರಮ್ A to J ಈ ಅಮೆಂಡ್ಮೆಂಟಿಂದ ಬ್ಯಾಕ್ವರ್ಡ್ ರೀಜನ್ಸ್ಗೆ ಒಂದು ಸ್ಪೆಷಲ್ ಸ್ಟೇಟಸ್ನ ಸೊಸೈಟಿಯಲ್ಲಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಕಮ್ಯುನಲಿಸಮ್ ಬಗ್ಗೆ ನೋಡೋದಾದರೆ ಕಮ್ಯುನಲಿಸಮ್ ಇಸ್ ಅ ಮೇಜರ್ ಪ್ರಾಬ್ಲಮ್ ಇನ್ ಅವರ್ ಕಂಟ್ರಿ. ಕಮ್ಯುನಲಿಸಮ್ ಬಂದು ಒಂದು ಮೇಜರ್ ಪ್ರಾಬ್ಲಮ್ ಕಂಟ್ರಿಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೆಗ್ರಿಗೇಷನ್ ಇನ್ ದ ನೇಮ್ ಆಫ್ ರಿಲಿಜನ್ ಆ್ಯಂಡ್ ಕ್ರಿಯೇಟಿಂಗ್ ಹೇಟ್ರೆಡ್ ಆ್ಯಂಡ್ ಕಲ್ಟಿವೇಟಿಂಗ್ ಆಪೋಸಿಟ್ ಸೆಲ್ಫ್ ಇಂಟ್ರೆಸ್ಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಕಮ್ಯುನಲಿಸಮ್. ವಾಟ್ ಈಸ್ ಕಮ್ಯುನಲಿಸಮ್ ಅಂದರೆ ನೀವು ಈ 2 ಲೈನ್ಸ್ನ ಬರೆದ್ರೆ ನಿಮಗೆ 1 ಮಾರ್ಕ್ ಕೊಡ್ತಾರೆ. ಇದರಿಂದ ಕೇಳೋದು ವಾಟ್ ಈಸ್ ಕಮ್ಯುನಲಿಸಮ್, ಡಿಫೈನ್ ಕಮ್ಯುನಲಿಸಮ್ ಅಂತ ಕೇಳ್ತಾರೆ. ಅದು ಬಿಟ್ಟರೆ ಈ ಲೆಸನ್ ಈ ಟಾಪಿಕ್ಕಿಂದ ನಿಮಗೆ ಜಾಸ್ತಿ ಯಾವುದನ್ನು ಕೇಳೋದಿಲ್ಲ. ಹಾಗಾಗಿ ನೀವು ಇದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಸ್ಟೇಟಸ್ ಆಫ್ ವುಮೆನ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಇದು ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ಇದರಲ್ಲಿ ಹೇಳೋದಕ್ಕೆ ಬರಲ್ಲ. ಲಿಸ್ಟ್ ದ ಮೆಜರ್ಸ್ ಆಫ್ ಸ್ಟೇಟಸ್ ಆಫ್ ವುಮೆನ್ ಈ ಥರ ಎಲ್ಲ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಸ್ಟೇಟಸ್ ಆಫ್ ವುಮೆನ್ ಬಂದು ವೆರಿ ಇಂಪಾರ್ಟೆಂಟ್, ಇದನ್ನು ನೀವು ಓದ್ಕೊಳ್ಳೇಬೇಕು. ದ ಅಚೀವ್ಮೆಂಟ್ಸ್ ಆಫ್ ವುಮೆನ್ ಡ್ಯೂರಿಂಗ್ ಪ್ರೀ ಇಂಡಿಪೆಂಡೆಂಟ್ ಇಂಡಿಯಾ ಆರ್ ನೋಟಬಲ್. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ, ಆನಿ ಬೆಸೆಂಟ್, ಕಸ್ತೂರಬಾ ಗಾಂಧಿ, ಸಾವಿತ್ರಾಬಾಯಿ ಫುಲೆ, ಸರೋಜಿನಿ ನಾಯ್ಡು ಆರ್ ಸಮ್ ಆಫ್ ದ ಮೆಮೊರಬಲ್ ವುಮೆನ್ ಫ್ರೀಡಮ್ ಫೈಟರ್ಸ್. Now women are present in balls of life like medical, teaching, engineering, pilot, astronaut, police, politics, military and other areas. Still the status of women needs a lot of improvement. The status of women has remained low due to social customs, poverty and illiteracy. This had affect the progress of the country. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ನೋಡೋದಾದರೆ ಪ್ರೀ ಇಂಡಿಪೆಂಡೆಂಟ್ ಮೂಮೆಂಟಲ್ಲಿ ಆವಾಗ ವುಮೆನ್ನಿನ ಅಚೀವ್ಮೆಂಟ್ಸ್ ಏನಿದೆ, ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ, ಆನಿ ಬೆಸೆಂಟ್, ಕಸ್ತೂರಬಾ ಗಾಂಧಿ, ಸಾವಿತ್ರಿಬಾಯಿ ಫುಲೆ, ಸರೋಜಿನಿ ನಾಯ್ಡು ಇವರ ವರ್ಕ್ಸ್ ಎಲ್ಲ ತುಂಬ ನೋಟಬಲ್ ಆಗಿದೆ. ಈಗಿನ ಜನ್ರೇಷನಲ್ಲಂತೂ ವುಮೆನ್ಸ್ ಲೇಡೀಸ್ ಬಂದು ಎಲ್ಲ ಫೀಲ್ಡಲ್ಲೂ ಇದ್ದಾರೆ. ಮೆಡಿಕಲ್ ಫೀಲ್ಡ್ ಆಗಿರ್ಬೋದು, ಟೀಚಿಂಗ್ ಫೀಲ್ಡ್, ಇಂಜಿನಿಯರಿಂಗ್, ಪೈಲಟ್, ಆಸ್ಟ್ರೋನಾಟ್, ಪಾಲಿಟಿಕ್ಸ್, ಪೊಲೀಸ್, ಮಿಲಿಟರಿ, ಡಾಕ್ಟರ್, ಈ ಥರ ಲಾಯರ್ಸ್, ಈ ಥರ ಎಲ್ಲ ಫೀಲ್ಡಲ್ಲೂ ಇದ್ದಾರೆ. ಆದರೂ ಕೂಡ ವುಮೆನಿನ ಸ್ಟೇಟಸ್ಗೆ ತುಂಬಾ ಒಂದು ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ಇಂಪ್ರೂವ್ ಮಾಡಬೇಕಾಗಿದೆ. ಇಷ್ಟೆಲ್ಲ ಫೀಲ್ಡಲ್ಲಿ ಇದ್ದರೂ ಕೂಡ
ವುಮೆನಿನ ಸ್ಟೇಟಸ್ ಲೋ ಆಗೇ ಇದೆ ಡ್ಯೂ ಟು ಸೋಷಲ್ ಕಸ್ಟಮ್ ಆಗಿರ್ಬೋದು, ಪಾವರ್ಟಿ ಆಗಿರ್ಬೋದು, ಇಲ್ಲಿಟರಸಿ, ಇದೆಲ್ಲ ನೇಷನ್ನ ಡೆವಲಪ್ ಆಗೋದಕ್ಕೆ ಪ್ರಾಬ್ಲಮ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಭಾ ಪಾಟೀಲ್ ದ ಫಸ್ಟ್ ವುಮೆನ್, ಶಿ ಇಸ್ ದ ಫಸ್ಟ್ ವುಮೆನ್ ಪ್ರೆಸಿಡೆಂಟ್. ಇಂದಿರಾ ಗಾಂಧಿ ಆಗಿರ್ಬೋದು, ಶಿ ಇಸ್ ದ ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್. ಹೂ ಇಸ್ ದ ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್. ಇದೆಲ್ಲ ಸೋಷಲಲ್ಲಿ 1 ಮಾರ್ಕ್ಗೆ ನಿಮಗೆ MCQ ಮತ್ತು 1 ವರ್ಡ್ಗೆ ಟೋಟಲ್ 16 or 18 ಮಾರ್ಕ್ಸ್ಗೆ ಕೇಳೋದ್ರಿಂದ ನಿಮಗೆ ಜನರಲ್ ನಾಲೆಡ್ಜ್ ಬೇಸ್ 2 to 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಇದೆಲ್ಲ ಟೆಕ್ಸ್ಟ್ ಬುಕ್ಕಿಂದ ಕೇಳೋದ್ರಿಂದ ಈ ಥರ ಪಾರ್ಟ್ಸಿಂದ ನಿಮಗೆ ಕ್ವಶನ್ಸ್ಗಳನ್ನ ಜಾಸ್ತಿ ಕೇಳ್ತಾರೆ. ಇಂದಿರಾ ಗಾಂಧಿ, ಶಿ ಇಸ್ ದ ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್. ಸರೋಜಿನಿ ನಾಯ್ಡು, ಶಿ ಇಸ್ ದ ಫಸ್ಟ್ ವುಮೆನ್ ಗವರ್ನರ್. ಈ ಥರ ಎಲ್ಲ ನಿಮಗೆ ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ. ಸುಚಿತ್ ಕರ್ಪ್ಲಾನಿ, ಫಸ್ಟ್ ವುಮೆನ್ ಚೀಫ್ ಮಿನಿಸ್ಟರ್, ಶಿ ಇಸ್ ದ ಫಸ್ಟ್ ವುಮೆನ್ ಚೀಫ್ ಮಿನಿಸ್ಟರ್. ಇಲ್ಲಿ ಈ ಪ್ಯಾರಾದಲ್ಲಿ ನೀವು ಲಾಸ್ಟ್ ಥರ್ಡ್ ಪ್ಯಾರಾದಲ್ಲಿ ನೋಡ್ತಾ ಇರ್ಬೋದು ವೇರಿಯಸ್ ಕೋಆಪರೇಟಿವ್ ಫಾರ್ಮೇಷನ್ ಲೈಕ್ ಶ್ರೀ ಶಕ್ತಿ ಸೆಲ್ಫ್ ಹೆಲ್ಪ್ ಗ್ರೂಪ್, ಅಸೋಸಿಯೇಷನ್ ಆಫ್ self help group has been formed. Women commission has been established at national and state level to address the various issues of women. Attempts are made to provide reservation at state and national legislative body. Women reservation has already been provided at local bodies. Women reservation is also been provided in government. ಇದೆಲ್ಲ ನಿಮಗೆ ಒಂದು ಕ್ವಶನ್ ಆಗಿ ಕೇಳ್ತಾರೆ. ನಾನು ಆ ಕ್ವಶನ್ ಇಲ್ಲಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಕ್ವಶನ್ ಥರ್ಡ್ ಕ್ವಶನ್ಗೆ ನೀವು ಆ ಪ್ಯಾರಾ ಫುಲ್ ವಾಟ್ ಆರ್ ಯುವರ್ ಸಜೆಷನ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮೆನ್, ಮೆನ್ಷನ್ ದ ಸಜೆಷನ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮೆನ್. ಈ ಥರ ಈ ಕ್ವಶನ್ ಅಂತೂ ನಿಮಗೆ ಡೆಫಿನೆಟ್ಲಿ 3 or 4 ಮಾರ್ಕ್ಸ್ಗೆ ಕೇಳ್ತಾರೆ. ಇದು ಡೆಫಿನೆಟ್ ಕ್ವಶನ್ ಆಗಿರೋದ್ರಿಂದ ಸೊ ಪ್ಲೀಸ್ ನೀವು ಇದನ್ನು ಮಿಸ್ ಮಾಡ್ದಂಗೆ ಓದ್ಕೊಳ್ಳೇಬೇಕು. ನೀವು ಆ ಕ್ವಶನ್ಗೆ ಏನು ಬರೆಯೋದು ಆನ್ಸರ್ ಅಂದರೆ ಈ ಪ್ಯಾರಾ ಫುಲ್ಲು ಬರೀಲೇಬೇಕು. ನೀವು ಈ ಪ್ಯಾರಾ ಫುಲ್ಲು ಬರೆದ್ರೇ ನಿಮಗೆ ಡೆಫಿನೆಟ್ಟಾಗಿ ಮಾರ್ಕ್ಸ್ ಕೊಡ್ತಾರೆ. 3 or 4 ಮಾರ್ಕ್ಸ್ಗೆ ಡೆಫಿನೆಟಾಗಿ ಕೇಳುವಂಥ ಕ್ವಶನ್ ಇದು. ಸೊ ಪ್ಲೀಸ್ ಇದನ್ನು ನೀವು ಓದ್ಕೊಳ್ಳೇಬೇಕು. ಈ ಸ್ಟೇಟಸ್ ಆಫ್ ವುಮೆನಿಂದ ಈ ಕ್ವಶನ್ ಅಂತೂ ಡೆಫಿನೆಟಾಗಿ ಬಂದೇ ಬರುತ್ತೆ. ನಾನು ಆಗಲೇ ಇಲ್ಲಿ ಹೇಳಿದಾಗೆ ಇದನ್ನು ಇಲ್ಲಿ ಅಗೇನ್ ಈ ಪ್ಯಾರಾದಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಹಾಗಾದರೆ ಟೆರರಿಸಮ್ ನೋಡೋದಾದರೆ ಟೆರರಿಸಮ್ ಕ್ಯಾನ್ ಬಿ ಕಾಲ್ಡ್ ಆಸ್ ಎಕ್ಸ್ಟ್ರೀಮಿಸಮ್. ಟೆರರಿಸಮ್ನ ಎಕ್ಸ್ಟ್ರೀಮಿಸಮ್ ಅಂತ ಕೂಡ ಕರಿಬಹುದು. ದಿಸ್ ಇಸ್ ಅ ಮೆಥಡ್ ಪುಟ್ಟಿಂಗ್ ಪ್ರೆಷರ್ ಆನ್ ಗವರ್ಮೆಂಟ್. ಟೆರರಿಸಮ್ ಬೇಸ್ಡ್ ಆನ್ ಪೊಲಿಟಿಕ್ ಐಡಿಯಾಲಜೀಸ್, ರಿಲಿಜಿಯಸ್ faith and ideological belief creates a lot loss for the individual as well as communities. Moreover, terrorism creates physiological pain and influence the culture aspects negativity. Terrorism is nothing but fulfilling its narrow end by creating panic and violence. It feeds on fears of the people. These are organized crimes perpetrated by organized group of people. Such activities are called as anti-national and anti-social acts. Bombing of World Trade Center of USA, bomb attacks on Bali of Indonesia, bombing various cities of France, Britain and other countries are the reasons for worries. At international level, the terrorism is based on extreme religious sentiments, separatism, racialism or leftist ideas. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಟೆರರಿಸಮ್ ಬಂದು ಇಟ್ ಇಸ್ ಕಾಲ್ಡ್ ಆಸ್ ಎಕ್ಸ್ಟ್ರೀಮಿಸಮ್ ಅಂತ ಹೇಳಿದೆ. ದಿಸ್ ಇಸ್ ದ ಮೆಥಡ್ ಟು ಪುಟ್ ಅ ಪ್ರೆಷರ್ ಆನ್ ದ ಗೌರ್ಮೆಂಟ್ ಮೇಲೆ ಪ್ರೆಷರ್ ಹಾಕೋದನ್ನ ಟೆರರಿಸಮ್ ಅಂತಾರೆ. ಟೆರರಿಸಮ್ ವಿಚ್ ಇಸ್ ಬೇಸ್ಡ್ ಆನ್ ಪೊಲಿಟಿಕಲ್ ಐಡಿಯಾಲಜೀಸ್, ರಿಲಿಜಿಯಸ್ ಫೇತ್ ಆಗಿರ್ಬೋದು, ಈ ಥರ ಬಿಲೀಫ್ಸ್ ಮೇಲೆ ಬೇಸ್ಡ್ ಆಗಿರುವಂಥದ್ದು ಟೆರರಿಸಮ್ ಇಸ್ ನಥಿಂಗ್ ಬಟ್ ಫುಲ್ಫಿಲಿಂಗ್ ಇಟ್ಸ್ ನ್ಯಾರೋ ಎಂಡ್ ಬೈ ಕ್ರಿಯೇಟಿಂಗ್ ಪ್ಯಾನಿಕ್ ಟು ದ ಪಬ್ಲಿಕ್ ಆರ್ ವೈಲೆನ್ಸ್ ಟು ದ ಪಬ್ಲಿಕ್ನ ಪ್ಯಾನಿಕ್ ಮಾಡಿ ಅವರ ಪರ್ಸನಲ್ ಗೇನ್ಸ್ನ ಸ್ಯಾಟಿಸ್ಫೈಡ್ ಮಾಡ್ಕೊಳ್ಳೋದನ್ನ ಟೆರರಿಸಮ್ ಅಂತಾರೆ. ಈಗ USA ಮೇಲೆ ವರ್ಲ್ಡ್ ಟ್ರೇಡ್ ಆಫ್ ಸೆಂಟ್ರಲ್ USA ಮೇಲೆ ಬಾಂಬ್ ಅಟ್ಯಾಕ್ ಆಗಿರ್ಬೋದು, ಬಾಂಬ್ ಅಟ್ಯಾಕ್ ಆನ್ ಬ್ಯಾಲಿ ಆಫ್ ಇಂಡೋನೇಷಿಯಾ ಆಗಿರ್ಬೋದು, ಈ ಥರ ಎಲ್ಲ ಮಾಡೋದ್ರಿಂದ ಪಬ್ಲಿಕ್ ಪ್ಯಾನಿಕ್ ಆಗ್ತಾರೆ, ವೈಲೆನ್ಸ್ ಹಾಗೂ ಪ್ರಾಪರ್ಟಿಗಳಿಗೆ ಲಾಸ್ ಆಗುತ್ತೆ. ಇದನ್ನೆಲ್ಲ ಟೆರರಿಸಮ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. Often a country funds and support terrorism in other country. Terrorism targets civilization of the country. Military base also targets specified communities with specified language, race and skin color to create maximum terror among them. ಈ ಟೆರರಿಸಮ್ ಇಂದ ಒಂದು ಕಮಿಟಿ ಮತ್ತು ಇನ್ನೊಂದು ಕಮಿಟಿ ಮಧ್ಯೆ ಫೈಟ್ಗಳು ಸ್ಟಾರ್ಟ್ ಆಗುತ್ತೆ ಬೇಸ್ಡ್ ಆನ್ ರಿಲಿಜಿಯಸ್, ಕ್ಯಾಸ್ಟ್, ರೇಸ್, ಸ್ಕಿನ್ ಕಲರ್ ಟು ಕ್ರಿಯೇಟ್ ಮ್ಯಾಕ್ಸಿಮಮ್ ಟೆರರ್ ಅಮಾಂಗ್ ದೆಮ್. ಈ ಥರ ಎಲ್ಲ ಟೆರರಿಸಮ್ನ ಸ್ಟಾರ್ಟ್ ಮಾಡೋದಕ್ಕೆ ಇದು ಮೇನ್ ರೀಸನ್ ಅಂತ ಇಲ್ಲಿ ಹೇಳ್ತಾರೆ. ಇದರಿಂದ ಕೇಳುವಂಥ ಕ್ವಶನ್ಸ್ ಕೂಡ ಇಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡಿ, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಟೆರರಿಸಮ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಆರ್ ದ ಮೆಷರ್ಸ್ ಟೇಕನ್ ಟು ಕರ್ಬ್ ಟೆರರಿಸಮ್ ಅಂತ ಇಲ್ಲಿ ಕೇಳ್ತಾರೆ. ಆವಾಗ ನೀವು ಈ ಪಾಯಿಂಟಲ್ಲಿ ಇರೋವಂಥದ್ದನ್ನೇ ನೀವು ಇಲ್ಲಿ ಬರೀಬೇಕಾಗುತ್ತೆ. ಇಂಡಿಯಾ ಇಸ್ ಒನ್ ಆಫ್ ದ ಕಂಟ್ರೀಸ್ ಇನ್ ದ ವರ್ಲ್ಡ್ ದಟ್ ಹ್ಯಾಸ್ ಬೀನ್ ದ ಟಾರ್ಗೆಟ್ ಆಫ್ ಟೆರರಿಸಮ್ ಫಾರ್ ಮೆನಿ ಇಯರ್ಸ್. Terrorism is and was there in states like Nagaland, Manipur, Kashmir, Punjab and other places. There was attack on Taj Hotel in Mumbai on November 26, 2007. Similarly, the Parliament House has also been the target of terrorism. Terrorists have targeted places like Hyderabad, Chennai, Bangalore and other places to create panic. ನಾನು ಹೇಳಿದಾಗೆ ಪ್ಯಾನಿಕ್ ಕ್ರಿಯೇಟ್ ಮಾಡೋದಕ್ಕೆ ಇಂಡಿಯಾ ಅಂತೂ ಒನ್ ಆಫ್ ದ ಕಂಟ್ರೀಸ್ ಇನ್ ದ ವರ್ಲ್ಡ್ ವಿಚ್ ಹ್ಯಾಸ್ ಬೀನ್ ಟಾರ್ಗೆಟಿಂಗ್ ಫ್ರಮ್ ಮೆನಿ ಇಯರ್ಸ್ ಫಾರ್ ಟೆರರಿಸಮ್ ಅಂತಲೇ ಹೇಳ್ಬೋದು. ಇಲ್ಲಿ ಯಾವ ಪ್ಲೇಸಸ್ ಮೇಲೆ ಟೆರರಿಸಮ್ ಆಗಿದೆ ಅಂತ ಕೂಡ ಕೊಟ್ಟಿದ್ದಾರೆ. ನೀವು ಇದನ್ನೆಲ್ಲ ಓದ್ಕೊಂಡ್ರೆ ನೀವು ಆರಾಮಾಗಿ ಆನ್ಸರ್ಸ್ನ ಮಾಡಬಹುದು. ಇಂಡಿಯಾ ಹ್ಯಾಸ್ ಆಲ್ವೇಸ್ ಕ್ರಿಟಿಸೈಸ್ ಟೆರರಿಸಮ್ ಇನ್ ಅದರ್ ಕಂಟ್ರೀಸ್ ಆಲ್ಸೋ. ಇಂಡಿಯಾ ಯಾವಾಗಲೂ ಟೆರರಿಸಮ್ನ ಅಪೋಸ್ ಮಾಡುತ್ತೆ. ಇಂಡಿಯಾದಲ್ಲೆಲ್ಲ ಬೇರೆ ಕಂಟ್ರೀಸಲ್ಲೂ ಇಂಡಿಯಾ ಟೆರರಿಸಮ್ನ ಕ್ರಿಟಿಸೈಸ್ ಮಾಡುತ್ತೆ. ಅವರ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗವರ್ಮೆಂಟ್ ಹ್ಯಾವ್ ಟೇಕನ್ ಮೋಸ್ಟ್ ಕೇರ್ ಆಫ್ ಟೆರರಿಸಮ್ ಟು ಸ್ಟಾಪ್. ದೇ ಆಲ್ಸೋ ಹ್ಯಾವ್ ಸ್ಟ್ರೈವ್ ಟು ಪ್ರೊಟೆಕ್ಟ್ ದ ಪ್ರಾಪರ್ಟಿ ಆ್ಯಂಡ್ ಲೈಫ್ ಆಫ್ ಆರ್ಡಿನರಿ ಪೀಪಲ್. ದೇ ಹ್ಯಾವ್ ಇವನ್ ಕ್ರಿಯೇಟೆಡ್ ಸ್ಪೆಷಲ್ ಅಫಿಲಿಯೇಟ್ ಫೋರ್ಸ್ ಟು ಟ್ಯಾಕಲ್ ದಿಸ್ ಟೆರರಿಸ್ಟ್. ಇಂಡಿಯಾ ಅಂತೂ ಇಂಡಿಯಾನ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಯಾವಾಗಲೂ ಮೋಸ್ಟ್ ದೇ ಟೇಕ್ ಕೇರ್ ಆಫ್ ದೇರ್ ಪೀಪಲ್ಸ್, ಆರ್ಡಿನರಿ ಪೀಪಲ್ಸ್ ಟು ಪ್ರೊಟೆಕ್ಟ್ ದೇರ್ ಲೈಫ್ ಆ್ಯಂಡ್ ಪ್ರಾಪರ್ಟಿ. ಯಾವಾಗಲೂ ಅವರು ಒಳ್ಳೆಯ ಒಂದು ಮೆಷರ್ಸ್ನ ತೊಗೊತಾನೆ ಬರ್ತಾ ಇದ್ದಾರೆ. A look into history says that a very little has been achieved by violent activities like terrorism. At the same time, history has been made by employing truth, non-violence and love. The killing of people like Gandhi, Indira Gandhi and Rajiv Gandhi did not erase their effort to achieve progress through peace, whereas actions of Buddha, Mahavira, Jesus, Muhammad Paigambar, Basava, Gandhi, Nehru, Ambedkar, Martin Luther, Nelson Mandela and others have given new light, new paths and new life to the people all over the world. Peace and love are greater than violence and hate.
ಯಾರು ಅನ್ಕೊಂತಾರೆ ವಯಲೆನ್ಸ್ ಮತ್ತು ಟೆರರಿಸಮಿಂದಾನೇ ಎಲ್ಲಾನು ಅಚೀವ್ ಮಾಡೋದಕ್ಕೆ ಸಾಧ್ಯ ಅಂದರೆ ದೀಸ್ ಪೀಪಲ್ಸ್ ಆರ್ ದ ಎಕ್ಸಾಂಪಲ್ ಟು ಅಚೀವ್ ಸಮಥಿಂಗ್ ಇನ್ ಪೀಸ್ ಆ್ಯಂಡ್ ಲವ್ ಗ್ರೇಟರ್ ದ್ಯಾನ್ ವಯಲೆನ್ಸ್ ಆ್ಯಂಡ್ ಹೇಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಾರ್ಪೊರೇಟ್ ಸ್ಟ್ರಾಟಜಿ ಮೇಲೆ ನಿಮಗೆ ಬೇಸ್ಡ್ ಒಂದೇ ಒಂದು ಕ್ವಶನ್ಸ್ ಕೇಳುವಂಥ ಚಾನ್ಸಸ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ವಾಟ್ ಈಸ್ ಕಾರ್ಪೊರೇಟ್ ಸ್ಟ್ರಾಟಜಿ ರೈಟ್ ಅಬೌಟ್ ಇಟ್ಸ್ ಪ್ರೆಸೆಂಟ್ ಸ್ಟೇಟಸ್ ಅಂತ ಕೇಳುವಂಥ ಚಾನ್ಸಸ್, ಅದೊಂದೇ ಕ್ವಶನ್ ಕೇಳುವಂಥ ಚಾನ್ಸಸ್ ಇರೋದ್ರಿಂದ ನೀವು ಆ ಕ್ವಶನ್ ಮೇಲೆ ಜಾಸ್ತಿ ಇನ್ವಾಲ್ವ್ ಆಗಿ ಓದಬೇಕಾಗುತ್ತೆ. ದ ಕಾರ್ಪೊರೇಟ್ ಸ್ಟ್ರಾಟಜೀಸ್ ಹ್ಯಾಸ್ ಬೀನ್ ದ ಬಿಗ್ಗೆಸ್ಟ್ ಚಾಲೆಂಜ್ ಇನ್ ಫ್ರಂಟ್ ಆಫ್ ಇಂಡಿಯನ್ ಸೊಸೈಟಿ ಸಿನ್ಸ್ ದ ಬಿಗಿನಿಂಗ್ ಆಫ್ 21st century. A group of administrative measure undertaken by a company to achieve a pyramidal target is called corporate strategy. What is corporate strategy? ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ನೀವು ಈ ಪಾಯಿಂಟ್ನ ಬರೆದ್ರೆ ಇಲ್ಲಿ ತನಕ ಬರೆದ್ರೆ ನಿಮಗೆ ಡೆಫಿನೆಟ್ಲಿ ಇದು 1 ಮಾರ್ಕ್ಗೆ ಕೇಳುವಂಥ ಕ್ವಶನ್ ಆಗಿರೋದ್ರಿಂದ ಈ ಥರ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಥರ ಕೇಳಿದ್ರೆ 2 ಕ್ವಶನ್ ಜಾಯಿನ್ ಮಾಡಿ ಕೇಳೋದಾದ್ರೆ 2 to 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಆ ಥರ ಕೊಟ್ಟರೆ 1 ಮಾರ್ಕ್ ಕೊಟ್ಟರೆ 1 ಮಾರ್ಕ್ಗೆ ಎಷ್ಟು ಬೇಕೋ ಅಷ್ಟು ಬರೀಬೇಕಾಗುತ್ತೆ. ಅದ್ರ ಜೊತೆ ಯಾವುದಾದ್ರು ಕ್ವಶನ್ ಆ್ಯಡ್ ಮಾಡಿಕೊಟ್ಟಿದ್ರೆ ನೀವು ಅದ್ರ ಕ್ವಶನ್ ಮೇಲೆ ಬೇಸ್ಡ್ ಆಗಿ ಬರೀಬೇಕಾಗುತ್ತೆ. The present day corporate strategies are using globalized environment and modern technologies. The main aim of these strategies are maximizing the profits of the company. This affects the people, the society, and a country negatively. Often the corporate strategy influences the decision of the government. Also on the positive side, the same corporate companies can be employed to alleviate social problems like poverty, malnutrition, health, skill training, and many other aspects of society through corporate social responsibility, CSR, corporate social responsibility, CSR programs ಅಂತ ಕೂಡ ಕರೀತಾರೆ. ನಿಮಗೆ 1 ಮಾರ್ಕ್ಗೆ ಅಥವಾ MCQಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಕ್ರೊನಾಲಜಿ ಟೈಪಲ್ಲಿ ಕೇಳ್ಬೋದು, ಇಲ್ಲ ಎಲಾಬ್ರೇಟ್ ಮಾಡಿ ಅಂತ ಕೇಳ್ಬೋದು. ಡಿಫೈನ್ CSR ಅಂತ ಕೇಳಿದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಬರಿಬೋದು. ನೀವು 1 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್ ಇದೆಲ್ಲ. ಸೊ ಇದನ್ನೆಲ್ಲ ನೀವು ನೋಡ್ಕೋಬೇಕು. The government need to mandate such inactivities through appropriate illegal measures. Only with such initiative the India society can channelize the corporate strategy in favor of the society. Corporate strategy ಅಂದರೆ ಏನು ಅಂತ ನಾನು ನಿಮ್ಗೆ ಹೇಳಿದೆ. ಇಲ್ಲಿ CSR ಅಂತ ಒಂದು ಅದು ಫುಲ್ ಫಾರ್ಮ್ ಕೇಳುವಂಥ ಚಾನ್ಸಸ್ ಇರುವಂಥ ಕ್ವಶನ್, ಅದನ್ನು ತಿಳಿಸಿದ್ದೀನಿ ನಿಮಗೆ. ನೆಕ್ಸ್ಟ್ ಮಾಲ್ ನ್ಯೂಟ್ರಿಷನ್ ಆಗಿರ್ಬೋದು, ಹೆಲ್ತ್, ಸ್ಪೆಷಲ್ ಟ್ರೈನಿಂಗ್, ಈ ಥರ ಮೇಲೆ ಗ್ಲೋಬಲೈಸ್ಡ್ ಎನ್ವಿರಾನ್ಮೆಂಟ್ ಏನಿರುತ್ತೆ, ಮಾಡರ್ನ್ ಟೆಕ್ನಾಲಜಿ ಏನಿರುತ್ತೆ, ದೀಸ್ ಆರ್ ದ ಮೇನ್ ಏಮ್ಸ್ ಆ್ಯಂಡ್ ಸ್ಟ್ರಾಟಜಿ ಆಫ್ ಪ್ರಾಫಿಟ್ಸ್ ಟು ದ ಕಂಪನಿ. ದಿಸ್ ಆಲ್ಸೋ ಎಫೆಕ್ಟ್ ದ ಪೀಪಲ್, ಸೊಸೈಟಿ ಆ್ಯಂಡ್ ಕಂಟ್ರಿ ವಿಚ್ ಎಫೆಕ್ಟ್ಸ್ ದಟ್ ನೆಗೆಟಿವ್ ಆಗಿ ಎಫೆಕ್ಟ್ ಮಾಡುತ್ತೆ. ಹಾಗೂ ಗೌರ್ಮೆಂಟ್ ಡಿಸಿಷನ್ ಮೇಲೆ ಇನ್ಫ್ಲೂಯೆನ್ಸ್ ಕೂಡ ಮಾಡುತ್ತೆ ಅಂತ ಇಲ್ಲಿ ನಿಮಗೆ ಹೇಳಿದ್ದಾರೆ. ನಾನು ಯಾವ್ಯಾವ ಕ್ವಶನ್ಸ್ ಕೊಡ್ತಾರೆ ಅಂತ ಕೂಡ ನಿಮಗೆ ಈ ಲೆಸನಲ್ಲಿ ತಿಳಿಸಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್ ಈ ಸಬ್ಜೆಕ್ಟ್ಸ್ ಯಾವುದೇ ಡೌಟ್ ಇದ್ರು ಪ್ಲೀಸ್ ಟಾಪರ್ಸ್ ಟ್ಯುಟೋರಿಯಲ್ಸ್ ಅನ್ನೋ ಒಂದು ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೋಗಿ ಒಂದ್ಸತಿ ಅವ್ರ ಚಾನಲ್ನ ಚೆಕ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಎವ್ರಿವನ್.